ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದೀರ. ಈ ನಿಮ್ಮ ಉಪಕಾರವನ್ನು ನಾನು ಎಂದೆಂದಿಗೂ ಕಮಲ, ಹುಲ್ಲು ಮಾನವರು ಏನು ಮಾಡಲು ಸಾಧ್ಯ? ಎಲ್ಲವೂ ದೇವರ ಲೀಲೆ. ಆ ದೇವಿಯು ನನ್ನನ್ನು ಇಲ್ಲಿಗೆ ಕರೆತಂದು ನಿನ್ನನ್ನು ಕಾಪಾಡಿಸಿರುವಳು. ಅಳಿವು ಉಳಿವು ಎಲ್ಲವೂ ದೇವರ ಕೈಲಿದೆ. ನಡಿ ಕಮಲ, ಮನೆಗೆ ಹೋಗೋಣ. ಅಂದ ಹಾಗೆ ಇಲ್ಲಿ ನಡೆದ ವಿಷಯ ಮಾತ್ರ ನನ್ನ ಅಣ್ಣನಿಗೆ ಗೊತ್ತಾಗೋದು ಬೇಡ. ಹೀಗೆ ಒಬ್ಬಂಟಿಗಳಾಗಿ ಬರಬೇಡ ನೀನು. ನೋಡಿ ವೀರೇಶ್, ಇಂಥ ಕಾಮಕರ ಕರಳ ನಮ್ಮಂತ ಬಡವರ ಮೇಲೆ ಕಣ್ಣಿದ್ದಾರೆ. ನಾನ್ ತಾನೇ ಏನ್ ಮಾಡಕ್ಕಾಗುತ್ತೆ ಹೇಳಿ? ಅದಕ್ಕೆ ತಾನೇ ನಾನು ಬೇಗ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಏನು ನಿಜ ವೀರೇಶ್? ನೋಡಿ, ಮದುವೆ ಆಗಬೇಕಾದ್ರೆ ನಮ್ಮಂತ ಬಡ ಹೆಣ್ಣನ್ನು ಯಾರು ತಾನೇ ಮದುವೆ ಆಗಿ ಬರ್ತಾರೆ ಈ ಸಮಾಜದಲ್ಲಿ? ನೋಡಿ, ಅವರು ಕೇಳದಷ್ಟು ವರದಕ್ಷಿಣೆ ನಮ್ಮಂತ ಬಡವರಿಂದ ಕೊಡಕ್ಕೆ ಸಾಧ್ಯವಿಲ್ಲ. ಒಬ್ಬ ದಿನ ಗಂಜಿಲು ಗಂಜಿಲ್ಲದ ನಾವು ಅವ್ರು ಕೇಳದಷ್ಟು ವರದಕ್ಷಿಣೆ ಎಲ್ಲಿಂದ ಕೊಡಕ್ಕಾಗುತ್ತೆ ವೀರೇಶ್ ಹೇಳಿ? ಕಮಲ, ನೀನು ಒಪ್ಪುವುದಾದರೆ ಒಂದು ಪೈಸನ್ನು ವರದಕ್ಷಿಣೆ ತೆಗೆದುಕೊಳ್ಳುವ ಮದುವೆ ಆಗುವುದನ್ನು ಏಕಿರಬಾರದು? ಏನು ವರದಕ್ಷಿಣೆ ಇಲ್ಲದೆ ನಮ್ಮಂತ ಬಡವರನ್ನು ಮದುವೆ ಆಗಿದ್ದಾರೆ? ಯಾರು ವೀರೇಶ್ ಅದು? ಅವ್ರು ಎಲ್ಲಿದ್ದಾರೆ? ನಂಬಲೇಬೇಕು ಕಮಲ. ಗುಲಾಬಿ ಹೂವಿನಲ್ಲಿ ಮುಳ್ಳಿದ್ದರೂ ಹೂವು ಕೋಮಲವಾಗಿರ್ತದೆ. ಅಂತೆಯೇ ಮುಳ್ಳು ಪ್ರಪಂಚದಲ್ಲಿ ಗುಲಾಬಿ ಹೂವಿನ ಹೃದಯದವರು ಏಕಿರಬಾರದು? ನೋಡಿ ವೀರೇಶ್, ಅವರು ಯಾರೇ ಆಗಲಿ, ನೋಡಿ ಅವರ ಪಾದ ಸೇವೆ ಮಾಡುತ್ತಾ ನಾನು ಸಾಯೋವರೆಗೂ ಅವರ ಪಾದ ಸೇವೆ ಮಾಡುತ್ತಾ ಅವರ ದುಡಿಯಾಗಿರುತ್ತೀನಿ. ಅದು ಯಾರಂತ ಹೇಳಿ ವೀರೇಶ್? ಇಲ್ಲೇ ಇದ್ದಾರೆ ಕಮಲ. ಇಲ್ಲೇ ಇದ್ದಾರಾ? ಎಲ್ಲಿದ್ದಾರೆ ವೀರೇಶ್? ನಿನ್ನೊಡನೆ ನಿಂತು ಮಾತನಾಡುತ್ತಿದ್ದಾರೆ. ನಾನೇ ಕಮಲ. ವೀರೇಶ್ ನೋಡಿ, ರೋಗಿ ಹೇಳಿದ್ದು ಡಾಕ್ಟರ್ ಹೇಳಿದ್ದು ಎರಡು ಒಂದೇ. ನಾನು ಕೂಡ ನಿಮ್ಮನ್ನೇ ಬಯಸಿದ್ದೆ. ಕಮಲ, ನಿನ್ನಿಷ್ಟ. ನಿನ್ನ ಒಪ್ಪುವುದಾದರೆ ನಿನ್ನನ್ನು ಮದುವೆ ಆಗುತ್ತೇನೆ. ನೋಡಿ ವೀರೇಶ್, ನಾನು ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿದ್ದೇನೆ. ಆದರೆ ನೀವು ನನ್ನನ್ನು ಯಾವುದೇ ಕಾರಣದಲ್ಲಿ ಕೈ ಬಿಡಬೇಡದಂತ ಆ ಭರವಸೆ ಕೊಟ್ಟರೆ ಮಾತ್ರ. ಖಂಡಿತ ಕಮಲ, ನಿನ್ನನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ. ನಾನು ತುಂಬಾ ಭಾಗ್ಯಶಾಲಿ ವೀರೇಶ್. ಧನ್ಯವಾದ ವೀರೇಶ್, ನಾನು ಧನ್ಯವಾದ. ನಿಮ್ಮಂತವರ ಕೈ ಹಿಡಿಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡ್ತೀನಿ. ಅದೇ ಆಶಾಗಿ ನಮ್ಮ ಪ್ರೇಮ ಭಾಷೆ ಸವಿಜನತೆ. ಗುಣಲೇ ಪ್ರೀತಿಯ ಪ್ರೀತಿಯ ಎಲ್ಲ ಕನಸು ಎಲ್ಲ ಮನಸ್ಸು ನಾನು ಹೀಗೆ ನಮ್ಮ ಪ್ರೇಮ ಭಾಷೆ ಸವಿಜನತೆ.
ಸವಿದೆನಂತೆ ಇದೇ ಜೀವನೇನೆಯಾದ ಪ್ರೇಮ ನಮ್ಮ ಗಾನ ಪ್ರೇಮ ನಮ್ಮ ಧ್ಯಾನ ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಸವಿದೆನಂತೆ ಸುಖಿ ಸೇರಿದಾಗ ಅದೇ ಆಚಾಗೀತೆ